ಕೆಲವೊಂದು ಸಲ ನಾವು ಸಣ್ಣ ಸಮಸ್ಯೆ ಅಂದೇಳಿ ನೆಗ್ಲೆಕ್ಟ್ ಮಾಡಿರುತ್ತೆ ಕಣಿ, ಅದೇ ನಾಳೆ ದೊಡ್ಡ ಸಮಸ್ಯೆ ಅಪ್ಪು ಚಾನ್ಸ್ ಇರುತ್ತೆ. ನನ್ನ ಕೈಯಲ್ಲೊಂದು ಸಣ್ಣ ಕುರು ಆಯ್ತು. ಇಂಗ್ಲೀಷಲ್ಲಿ ಇದಕ್ಕೆ ಆ್ಯಪ್ಸಿಸ್ ಅಂದೇಳಿ ಕರೀತ್ರಪ್ಪ. ಸ್ಟಾರ್ಟಿಂಗ್ ಸಣ್ಣದಿದ್ದದ್ದು ದೊಡ್ಡದಾತ ಹೋಯ್ತು. ತುಂಬ ಪೇಯ್ನ್ಸ ಸ್ಟಾರ್ಟ್ ಆಯ್ತು. ಮದ್ದೆಲ್ಲ ಮಾಡಿ ಏನೂ ಪ್ರಯೋಜನ ಆಗಲಿಲ್ಲ. ಮತ್ತು ಡಾಕ್ಟ್ರ್ ಹತ್ರ ಹೋಗಿ ಆ್ಯಂಟಿಬಯೋಟಿಕ್ ತಗೊಂಡ್ರ ಮೇಲೆ ಈಗ ಒಡೆದೋಯ್ತು, ಸ್ವಲ್ಪ ಪೇಯ್ನ್ ಇತ್ತಷ್ಟೇ. ಈಗ ಎಲ್ಲಿ ಕಂಡ್ರು ಈ ಕುರು. ಮೊದಲೆಲ್ಲ ಇದು ಸಣ್ಣ ಮಕ್ಕಳಿಗೆ ಆತಿತ್ತು ಹೋತಿತ್ತು, ಬಟ್ ಮೊದ್ಲಿನ ಕಣಂಗೆ ಈಗ ಯಾವುದೂ ಇಲ್ಲ ಅಲ್ಲ. ಈಗ ಎಂಥದಿತ್ತಂದ್ರೆ ಸಣ್ಣ ಮಟ್ಟಿಗೆ ಹೋತಿಲ್ಲ, ಸುಮಾರು ದೊಡ್ಡದತ್ತು. ಎಷ್ಟೋ ಸಲ ಅದು ಒಡೆದು ಸಹ ಹೋತಿಲ್ಲ. ಆ್ಯಂಟಿಬಯೋಟಿಕ್ ತಗೊಂಡ್ಲಿಲ್ಲ, ಮದ್ದು ಅದು ಸೇಡಿ ಹಚ್ಕೋ ಎಂತ ಮಾಡ್ರೂ ಅದು ಪ್ರಯೋಜನಕ್ಕೆ ಬರ್ತಿಲ್ಲ. ಒಬ್ಬ ಯೂಟ್ಯೂಬರ್ ಸಹ ಇದ್ರ ಬಗ್ಗೆ ಅವ್ರ ಒಪಿನಿಯನ್ ಶೇರ್ ಮಾಡಿದ್ದು ಮೊನ್ನೆ ಒಂದು ವಿಡಿಯೋ ಕಂಡಿದೆ. ಕುರು ಎಲ್ಲ ಅಂದೇಳಿ ನೆಗ್ಲೆಕ್ಟ್ ಮಾಡಿ ಅದು ಅವ್ರ ಜೀವಕ್ಕೆ ಅಪಾಯ, ಡಾಕ್ಟರ್ ಜೀವಕ್ಕೂ ಗ್ಯಾರಂಟಿ ಕೊಡೋಕ್ಕಾತಿಲ್ಲ ಅಂದೇಳಿ ಹೇಳುವಂಥ ಪರಿಸ್ಥಿತಿ ಸಹ ಬಂದಿದ್ದಿತ್ತಂಬ್ರ ಅವರಿಗೆ. ಅಂದರೆ ಈ ಇನ್ಫೆಕ್ಷನ್ ಅಂಬುದು ಬ್ಲಡ್ಡಿಗೆ ತಗೊಂಡಿದ್ದಿತ್ತು. ಸೊ ಈ ವಿಡಿಯೋ ಮಾಡೋದು ಉದ್ದೇಶ ಇಷ್ಟೇ. ನೀವು ಯಾರು ಈ ಥರ ಕುರು ಅಂದೇಳಿ ನೆಗ್ಲೆಕ್ಟ್ ಮಾಡ್ತಿದ್ರೆ ಫಸ್ಟ್ ಹೋಗಿ ಆ್ಯಂಟಿಬಯೋಟಿಕ್ ತಗೊಂಡದನ್ನ ಕ್ಲಿಯರ್ ಮಾಡ್ಕೊಳ್ಳಿ. ನಮ್ಮ ಮನೆ ಹತ್ರ ಪ್ರತಿ ವರ್ಷ ಒಬ್ಬರು ಅನಂತ ವ್ರತದ ಊಟ ಮಾಡಿಸಿದ್ರು. ಪ್ರತಿ ವರ್ಷ ಹೋಗಿ ಕನ್ಕಂತೆ ಆತಿಲ್ಲ. ಈ ವರ್ಷ ಎಂಥರು ಮಾಡಿ ಹೋಯ್ಕೆ ಅಂದೇಳಿ ಹೇಳಿ ಗಾಯ ಇದ್ದರೂ ನನ್ನ ಕೈಗೆ ಒಂದು ಬ್ಯಾಂಡೇಡ್ ಮಾಡ್ಕೊಂಡು ಊಟಕ್ಕೆ ಹೋದೆ. ಎಂತಕ್ಕಂದ್ರೆ ಈ ಪ್ರಸಾದನ ಕೇಳ್ಕೊಂಡರು ತಿನ್ಕೊಂಬ್ರು, ಅಷ್ಟು ಪ್ರಾಮುಖ್ಯತೆ ಇತ್ತು ಈ ಪ್ರಸಾದಕ್ಕೆ.